ಜಾಗ ನೋಡಿದ್ರೇ ಸೈಕಾಗೈತೆ ಗುರು. ಯಪ್ಪ, ಯಾವುದೋ ಅಮೆಝಾನ್ ಫಾರೆಸ್ಟಿಗೆ ಬಂದಿದ್ದೀನೇನೋ ಅಂತ ಅನ್ನಿಸ್ತೈತೆ. ಅಂಬಾಜಿದುರ್ಗ ಚಿಂತಾಮಣಿಯಿಂದ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸೆಳೆತಕ್ಕೆ ಸಿಗುತ್ತಿಲ್ಲ ನೋಡಿ. ಬೆಂಗಳೂರಿನಲ್ಲಿ ಹೇಳ್ತೀವಿ ಅಷ್ಟೊಂದು ಬಿಸಿಲು ಅಂತ, ಬಟ್ ಇಲ್ಲಿನ ಬಿಸಿಲು ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಬೆಂಗಳೂರು ಬಿಸಿಲೇನೂ ಅಲ್ಲ. ಅದು ಎಣ್ಣೆ ಕಣಜ ಬಾವಿ ಅಂತಾರೆ. ಅದರಲ್ಲಿ ಸ್ನಾನ ಮಾಡಿಕೊಂಡು ಸೀತಮ್ಮ, ಆ ಕಾಲದಲ್ಲಿ ಸೀತಮ್ಮ ವನವಾಸ ಬಂದವಾಗ ಅದರಲ್ಲಿ ಸ್ನಾನ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಬಿಟ್ಟು ದೀಪ ಹಚ್ಚಕ್ಕೆ ಎಣ್ಣೆ ಇಲ್ಲ, ಅದಕ್ಕೋಸ್ಕರ ಅದೇ ನೀರು ಹಾಕ್ಬಿಟ್ಟು ದೀಪ ಹಚ್ಚಿದ್ದಾರೆ. ಒಂದು ನೀರಲ್ಲಿ ದೀಪ ಹಚ್ಚಿರೋ. ಹೌದು, ಅದಕ್ಕೋಸ್ಕರ ಎಣ್ಣೆ ಕಣಜ ಬಾವಿ ಅಂತ ಹೇಳ್ತಾರೆ. ಅದನ್ನು ಏನಾದರೂ ಕಲ್ಯಾಣ ಆಗಲಿ, ಸಂತಾನ ಇಲ್ಲ ಅಂದರೆ ಅಲ್ಲಿ ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡ್ರೆ 40 ದಿವಸ ಒಳಗಡೆ ಕಲ್ಯಾಣ, ಸಂತಾನ ಎಲ್ಲ ಆಗುತ್ತೆ. ತುಂಬ ಜನ ಆಗಿದೆ, ತುಂಬ ಜನ ಇವಾಗ ಆಗ್ತಾ ಇದೆ. ಎಲ್ಲಿ ಬಾವಿ ಇರೋದು? ಇದ ಮೇಲೆ ಏನು ದೇವಸ್ಥಾನ ಆಂಟಿ ಇದು? ಈ ಬೆಟ್ಟ ಇದೆ, ಹೆಸರು ಅಂಬಾಜಿದುರ್ಗ ಬೆಟ್ಟ ಅಂತ ಹೆಸರು ಈ ಬೆಟ್ಟಕ್ಕೆ. ಇಲ್ಲಿ ದೃಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಮತ್ತು ಫುಲ್ ಟಾಪ್ ಮೇಲೆ ಶಿವನ ದೇವಸ್ಥಾನ ಇದೆ. ಅದರ ಕೆಳಗಡೆ ಎಣ್ಣೆ ಕಣಜ ಅಂತ ಬಾವಿ ಇದೆ. ಆ ನೀರಿನಿಂದನೂ ಪವಾಡ. ಯಾಕಂದರೆ ಆ ನೀರು ಕುಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಆಗಬೇಕಂದ್ರೆ ಆ ನೀರನ್ನೇ ಸಹ ಕಾರಣ. ಆ ನೀರಿನಲ್ಲಿ ಇಲ್ಲಿ ಅನ್ನದಾನ ಅಂತ ಸಿಕ್ಕಿದ ಮೇಲೆ ಉತ್ತ ಬೆಳೀತು. ಮುಂಚೆ ಏನೂ ಇರಲಿಲ್ಲ ಸರ್. ಅನ್ನದಾನ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಉತ್ತ ಬೆಳೀತು. ನೀವು ಅನ್ನದಾನ ಸ್ಟಾರ್ಟ್ ಮಾಡಿದ್ಮೇಲೆ ಉತ್ತ ಬೆಳೆದಿರೋದು. ನಾವು ಒಂದು ಅನ್ನಪೂರ್ಣೇಶ್ವರಿ ಅಂತ ನಂಬಿಕೆಯಿಂದ ನೈವೇದ್ಯ ಪ್ರಸಾದಕ್ಕೆ ಬಂದವರಿಗೆಲ್ಲ ಪ್ರಸಾದ ಪ್ರತಿದಿನ ಅನ್ನದಾನ ಸರ್. ಡೈಲಿ ಅನ್ನದಾನ ಇರ್ತದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 7 ಗಂಟೆ ತನಕ ಅನ್ನದಾನ ನಡೆಯುತ್ತೆ. ಓ, ಡೈಲಿ 150-200 ಜನ ಮೇಲೆ ಊಟ ಮಾಡ್ತಾರಾ? ಶನಿವಾರ ಭಾನುವಾರ 1,000-2,000 ಭಕ್ತಾದ್ರೂ ಊಟ ಮಾಡ್ತಾರೆ ಡೈಲಿ. ಓಕೆ. ಮಿಕ್ಕಿದ ದಿವಸ ಶನಿವಾರದಿಂದ ಶುಕ್ರವಾರವರೆಗೂ ಒಂದು 500 ಜನ ಆದರೂ ಊಟ ಮಾಡ್ತಾರೆ ಡೈಲಿ. ಅಂದರೆ ಫಂಡಿಂಗ್ ಎಲ್ಲ ಅಮೌಂಟ್ ಎಲ್ಲ ನಿಮ್ಮಂತ ದಾನಿಗಳು ಸಪೋರ್ಟ್. ಓಕೆ ಬಂದವರೆಲ್ಲ ಕೊಡ್ತಾರೆ. ಅಲ್ಲಿ ಆಚೆ ಕಡೆ ದೇವಸ್ಥಾನ ಟ್ರಸ್ಟ್ ಟ್ರಸ್ಟ್ ಮಾಡ್ಕೊಂಡು ಅದೇ ಧರ್ಮಾಧಿಕಾರಿಗಳು ನಾನ್ ಸಮ್ಮಣ್ಣವ್ರು ಅಂತ ಆಚೆ ಕಡೆ ಫೋಟೋ ಇದೆ, ಬ್ಯಾನರ್ ಇದೆ. ಅವರು 2015ರಲ್ಲಿ ಶುರು ಮಾಡಿರೋದು. ಒಂದು ಹಳೆಯ ದೇವಸ್ಥಾನ ಉಳಿಸ್ತಾ ಇದ್ದಾರೆ ಸರ್. 1700 ವರ್ಷಗಳ ಹಿಂದೆ ಆಂಜನೇಯ ಸ್ವಾಮಿ ಶಿವನ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೊಸದಾಗಿ ಕಟ್ಟಿರೋದು. ಆ ದೇವಸ್ಥಾನ ಅವರು ಒಂದು ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ. ಅವರು ಇರೋ ಜಮೀನು 1.5 ಎಕರೆ ಜಮೀನು ಮಾರ್ಕೊಂಡು ಬಂದು ರಸ್ತೆ ಮಾಡಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರವಾಗಿ ಬಂದಿರೋ ಭಕ್ತಾದಿಗಳೆಲ್ಲ ಕೇಳಿಕೊಂಡು ಒಂದೊಂದೇ ಗ್ರಾಮಸ್ಥರು ಇದು ಅರ್ಕೆ ತೆಂಗಿನಕಾಯಿ ಬಿಡ್ತಿದ್ದಾರೆ. ಅನುಕೂಲಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ. ಎಷ್ಟು ಅನುಕೂಲ ಸುಧಾರಿಸಕ್ಕಾಗುತ್ತೆ? ಏನೆಲ್ಲ ಉಪಾಡ್ಕೊಬೇಕು ಅಂತ ಬರ್ತವೆ, ತೊಟ್ಟಿ ಕಟ್ಟಿಸಿದಾಗ ನೀರು ಬಿಡ್ತಾರೆ, ತೊಟ್ಟಿಗೆ ಕುಡ್ಕೊಂತಾರೆ. ಏನು ಮಾಡೋಕ್ಕಾಗುತ್ತೆ? ಈಗ ಇಲ್ಲಿ ಬರೋಂಥದ್ದು ಅದು ಅಂದಂಥದ್ದು ಬರೋದು ಡೊನೇಷನ್ಸ್ ಯಾರು ಕೊಡ್ತಾರೋ ಯಾರು